ಇನ್ನು ಕಾವೇರಿ ನೀರು ಬಿಡುಗಡೆಗೆ ಸಿಡಬ್ಲ್ಯೂಎಂಇ ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಡಬ್ಲ್ಯೂಎಂಇ ಆದೇಶದ ವಿಚಾರ 12,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನುವಂಥ ಆದೇಶ ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದೆ. ನಾಳೆಯ ಆದೇಶ ನೋಡಿ ತೀರ್ಮಾನವನ್ನ ಮಾಡ್ತೀವಿ ನಾವು. ಈ ಬಗ್ಗೆ ಸಿಎಂ ಮತ್ತು ಅಧಿಕಾರಿಗಳ ಜೊತೆ ಈಗಾಗಲೇ ಮಾತನಾಡಿದ್ದೇನೆ. ಬೆಂಗಳೂರಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಸಚಿವರಾಗಿರುವಂಥ ರೆಡ್ಡಿ ಅವರು ಮಾತನಾಡಿದ್ದಾರೆ. ಕಾವೇರಿ ನೀರು ಬಿಡುಗಡೆ ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಡಬ್ಲ್ಯೂಎಂಇ ಆದೇಶ ವಿಚಾರವಾಗಿ 15 ದಿನಗಳ ಕಾಲ ನೀರನ್ನು ಬಿಡಬೇಕು, 12,000 ಕ್ಯೂಸೆಕ್ ನೀರು ಪ್ರತಿದಿನ ಅನ್ನುವಂಥ ಆದೇಶ. ಹೀಗಾಗಿ ನಾವು ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಮಾತನಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ನಾಳೆ ಕೇಸ್ ಇದೆ, ನಾಳೆ ಇದೆ, ಇರ್ಲಿ ಬಂದು ಅದು ಸಹಜವಾಗಿ ನೆಲ ಜಲ ಭಾಷೆ ಬಗ್ಗೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಾಡ್ತಾರೆ. ಅದೇನು ಅದು ಅವ್ರ ಪಾಡಿಗೆ ಅವ್ರು ಮಾಡ್ಲಿ. 1,500 ಕ್ಯೂಸೆಕ್ ಬಿಟ್ಬಿಟ್ಟು ಇನ್ನೂ ಜಾಸ್ತಿನೇ ಹೋಗ್ಬಿಡ್ತು. ಯಾಕಂದ್ರೆ ನಮ್ಗೆ ಕಬಿನಿ ಡ್ಯಾಮ್ ಅಲ್ಲಿ ನಮ್ಗೆ ನೇರವಾಗಿ ಇದಕ್ಕೆ ಹೋಗೋದು, ಎಲ್ಲಿಗೆ ನದಿಗೆ ಹೋಗುತ್ತೆ. ನಾವಲ್ಲಿ ಕಬಿನಿ ಡ್ಯಾಮ್ ಒಂದ್ಸಲಿ ತುಂಬಿದ ಮೇಲೆ ನಾವು ಸ್ಟೋರ್ ಮಾಡ್ಕೊಳಕ್ಕೆ ಎಲ್ಲೂ ನಮ್ಗೆ ಅವಕಾಶ ಇಲ್ಲ, ನೇರವಾಗಿ ಅದು ನದಿಗೆ ಹೋಗುತ್ತೆ. ಹತ್ತತ್ರ ಒಂದು ಎಲ್ಲಾ ಸೇರಿಸಿ ಒಂದು 10 TMC ಅಷ್ಟು ನೀರು ಹೋಗಿದೆ. ಅದು ನಾವು 3,500 ಕ್ಯೂಸೆಕ್ಸ್ ಬಿಡಬೇಕು ಅಂತ ಅವ್ರು ಆದೇಶ ಕೊಟ್ಟಿದ್ರು. ನಾವು ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ವಿ. ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದ ದಿವಸನೇ ಮಳೆ ಬಂತಲ್ಲ, ಆವತ್ತೇ ಡ್ಯಾಮ್ ತುಂಬೋಯ್ತಲ್ಲ. ಆವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಾಳೆ ಕೇಸ್ ಇದೆ.